ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಪೂಜೆ ಎಲ್ಲ ಮುಗಿಸಿ ಇವಾಗ ನಾವು ಹೊರಗಡೆ ಹೊರಟಿದ್ವಿ. ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಇಬ್ರಿಗೂ. ಇವತ್ತು ನಾನು ರಜದಲ್ಲಿದ್ದೀನಿ. ಸೊ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋಣ ಅಂತ ಹೊರಟಿದ್ದೀವಿ. ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ. ಅಲ್ಲೇ ಆನ್ ದಿ ವೇ ಎಲ್ಲರೂ ತಿನ್ಕೊಂಡು ಹೋಗೋಣ ಅಂತ. ಆಯ್ತಾ, ಹೊರಡೋಣ? ನಾನು ರೆಡಿ. ನೋಡು, ಆಚೆ ನಿಂತ್ಬಿಟ್ಟಿದ್ದೀನಿ. ಚಲೋ, ಡೋರ್ ಹಾಕ್ಕೊಂಡು ಇವಾಗ ಹೊರಡೋದೆ. ಲಾಕ್ ಮಾಡಿಕೊಂಡು 3 ಲೀಟ್ರ್ ಕಮ್ಮಿ ನೀನು ಪೆಟ್ರೋಲ್ ಹಾಕಂಗಿಲ್ಲ, ಇಳಿಸಂಗಿಲ್ಲ. ಹೌದಾ? ಇನ್ನೂ 100 ಕಿಲೋಮೀಟ್ರ್ ಹೋಗೋವಷ್ಟು ಪೆಟ್ರೋಲ್ ಇದೆಯಂತೆ ಗಾಡಿಯಲ್ಲಿ. ಅದಕ್ಕೆ ನಾನು ಬೇಡ ಹಾಕ್ಸೋದು ಅಂತ, ಅವರು ಇಲ್ಲ ಅದು ರಿಸರ್ವ್ ಇರುತ್ತೆ ಹಾಕ್ಸೋಣ ಅಂತ. ಇದು ಡಿಸ್ಕಷನ್ನು ನಡೀತಾ ಇದೆ. ಕೊನೆ ಏನು ಮಾಡೋಕ್ಕಾಗಲ್ಲ. ಅವ್ರು ಹೇಳಿದ್ದಕ್ಕೆ ನಾವು ಎಸ್ ಅನ್ಬೇಕು. ಹೌದು, ಮತ್ತೆ ನಮ್ಮ ಹೌದು ಸ್ವಾಮಿ ಬಂದ್ರಪ್ಪ. ಹೊರಟ್ವಿ. ಇವಾಗ ಬ್ರೇಕ್ಫಾಸ್ಟ್ ಆಗಿಲ್ಲ, ಬಟ್ ಇಲ್ಲಿ ಒಂದು ಕಡೆ ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್. ಅಲ್ಲಿ ತಿನ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಆಲ್ರೆಡಿ 10 ಗಂಟೆ ಆಗೋಗಿದೆ. ಸಿಗೋದು ಡೌಟು ಅಲ್ಲಿ, ಅಲ್ವಾ? ಬೇಗ ಹೋಗ್ಬಿಡೋಣ, ಅಲ್ಲೆಲ್ಲಾರು ತಿನ್ಕೊಳ್ಳೋಣ. ಹಂಗೆ ಮಾಡೋಣ. ಇಲ್ಲಿ ಮಧ್ಯದಲ್ಲಿ ಅಲ್ಲಿ ನಿಲ್ಸಿ ಹೋಗೋ ಅಷ್ಟೊತ್ತಿಗೆ ಬೆಟರ್ ಒಂದೇ ಸರಿ ಅಲ್ಲೇ ಹೋಗ್ಬಿಟ್ಟು ತಿನ್ಕೊಬಿಡೋದು. ಅಕ್ಕಪಕ್ಕ ಯಾವ್ದಾದ್ರು ಹೋಟ್ಲ್ ಇದ್ದೇ ಇರತ್ತೆ. ಓಕೆ, ಆ ಹೋಟ್ಲು ತಿನ್ಕೊಬಿಡೋಣ. Next morning. ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ವಿ ಇಬ್ರು. ಆಸ್ ಯೂಶಲ್ ಮಾತಾಡ್ಕೊಂಡು ಕುತ್ಕೊಂಡು ಕಾಫಿ ಕುಡ್ಕೊಂಡು ಇವಾಗ ಲೇಟಾಗಿ ಹೋಗಿದೆ ಅಂತ ಇಬ್ರು ಜೊತೆಲಿ ಕಿಚನಿಗೆ ಬಂದಿದ್ದೀವಿ. ಇವತ್ತು ಮನು ಸ್ಪೆಷಲ್ ಚಿತ್ರಾನ್ನ ಮಾಡ್ತಾರಂತೆ. ಮಾಡಕ್ಕೆ ಹೇಳಿದ್ ನಾನೇ ಚಿತ್ರಾನ್ನ ಅಂತ, ಬಟ್ ಮಾಡ್ತಾ ಇರೋದು ಇವತ್ತು ಮನು. ಹೌದು, ನಾನೇ ಮಾಡೋದು. ನಿಂದೇ ರೆಸಿಪಿನೇ ಇಲ್ಲ ನಾನು ಹೇಳ್ಕೊಡ್ಬೇಕಾ? ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡೋದು. ಹಂಗೆ ನಿಂದು ಇರುತ್ತೆ ರೆಸಿಪಿ. ಆಮೇಲೆ ಮೊದಲೇ ಕಂಡೀಷನ್ ಹಾಕ್ಬಿಟ್ಟವ್ರೆ, ಅವ್ರು ಈರುಳ್ಳಿನ ಯಾವ ಶೇಪಲ್ಲಿ ಹೆಚ್ಚಿದ್ರು ನಾನು ಹೇಳ್ಬಾರ್ದಂತೆ ಏನು. ಅದಕ್ಕೆ ನಾನು ಅಂದೆ, ಯಾವ ಶೇಪಲ್ಲಿ ಹೆಚ್ಚಿದ್ರು ಹೊಟ್ಟೆಗೆ ಹೋಗೋದು ಹೆಚ್ಚಪ್ಪ, ಒಂಚೂರು ಸಣ್ಣ ಸಣ್ಣಕ್ಕೆ ಹೆಚ್ಚು ಅಂತ. ಹೌದು, ಹಂಗೆ ಹೆಚ್ಚೋದು ನಾವು, ನಮ್ಮ ಇಷ್ಟ ಬಂದು ಹೆಚ್ಚಿದ್ದೀವಿ. ಆಮೇಲೆ ಹೋಗ್ಬಿಟ್ಟು ಈರುಳ್ಳಿನ ಫ್ರಿಡ್ಜಲ್ಲಿ ಹುಡುಕ್ತಾವ್ರೆ, ಎಲ್ಲಿಟ್ಟಿದೀಯಾ ಈರುಳ್ಳಿನ ಅಂತ. ಪ್ರಪಂಚದಲ್ಲಿ ಯಾರು ಈರುಳ್ಳಿ ತಗೊಂಡೋಗಿ ಫ್ರಿಡ್ಜಲ್ಲಿ ಇಡ್ತಾರ? ಚಾನ್ಸ್ ಇದೆ ನಾವು ಮೆಂಟಿ ಫ್ರಿಡ್ಜಲ್ಲಿ ಈರುಳ್ಳಿ ಹುಡ್ಕ ಗಂಡ ಇರ್ಬೇಕಾದ್ರೆ ಇಡೋ ಹೆಂಡ್ತಿ ಇರಬಾರ್ದ ಹೇಳಿ ಅಲ್ವಾ? ಎನಿವೇಸ್, ಮನು ಇವಾಗ ಈರುಳ್ಳಿ ಹೆಚ್ಕೊತಾ ಇದ್ದಾರೆ. ನಾವು ಮಾಡ್ತಾ ಇದ್ದೀವಿ ಮುಸ್ರೆ ಡಿಪಾರ್ಟ್ಮೆಂಟ್ ಕ್ಲೀನಿಂಗು, ಅಂದರೆ ಪಾತ್ರೆ ತೊಳಿತಾ ಇದ್ದೀವಿ. ಹೋಗಿ ಪಾತ್ರೆ ತೊಳೆದು ಅನ್ನಕ್ಕಿಡೋ ಕೆಲಸ ನಂದು, ಚಿತ್ರಾನ್ನ ಹುಳಿ ಮಾಡೋ ಕೆಲಸ ಅವ್ರದ್ದು. ಮುಗಿಸ್ಕೊಬಿಡ್ತೀನಿ ಬೇಗ. ಮುಗಿಸ್ಕೊ. ನಾನು ಪಾತ್ರೆ ತೊಳೆದು ಕುಕ್ಕರ್ ತೊಳೆದ್ಬಿಟ್ಟು ಅನ್ನಕ್ಕಿಡ್ತೀನಿ. ಓಕೆ. ಮನು ಪಾಪ ಅಳ್ತಾ ಇದ್ದಾರೆ. ಯಾಕೋ? ಅಳ್ಬೇಡ ಮನು, ಹೋಗ್ಲಿ ಬಿಡು. ಏನು ಮಾಡೋಕ್ಕಾಗುತ್ತೆ, ಜೀವನ ಅಂದಮೇಲೆ ಅವೆಲ್ಲ ಇದ್ದೇ ಇರುತ್ತೆ ಅಲ್ವಾ? ಅಲ್ವಾ? ಕರೆಕ್ಟ್ ತಾನೆ? ಕರೆಕ್ಟ್ ಅಲ್ವಾ? ಏರುಪೇರು ಇವೆಲ್ಲ ಇದ್ದೇ ಇರ್ತವೆ. ಹೋಗ್ಲಿ, ಕನ್ನಡಕ ತೆಗಿಕೊಂಡು ಒರೆಸ್ಕೊಡ್ತೀನಿ. ಇರಲಿ, ನಮಗೇನು ಬೇಕಾಗಿಲ್ಲ, ನಾವು ಆರಾಮಾಗಿ ಮಾಡ್ತೀವಿ. ಏನ ಈರುಳ್ಳಿ ಕಟ್ಟು. ಏನು ಬೇಕಾಗಿಲ್ಲ. ನಿಮ್ದು ಸಿಂಪತಿ ಹಂಗೆ ನೀವು ಅಳ್ತಾ ಇರೋದಕ್ಕೆ ನಾವು ಸಿಂಪತಿ ತೋರಿಸ್ತಾ ಇದ್ದೀವಿ. ಅಳದಳು ಮೂಗಿಂದ ಎಲ್ಲ ಇದು ತೋರಿಸ್ಬಿಟ್ಟಿಯ ಕೆಳಗಡೆಗೆ. ಹೋಟ್ಲಲ್ಲಿ ಹಾಕೊಟ್ರೆ ತಿಂತೀರಾ? ಅವರೇ ನಿಮ್ಗೆ ಇದಾಕೊಡ್ತಾರೆ, ಗ್ಲೌಸ್ ಹಾಕೊಂಡ ಮಾಡ್ತಾರೆ. ಕೈದು ಹೇಳ್ತಾ ಇಲ್ಲ ನಾನು, ಮೂಗುದು. ಅದನ್ನೇ ಹೇಳ್ತಿರೋದು, ಅವರು ಎಲ್ಲೆಲ್ಲಿಂದೆಲ್ಲ ತೆಗಿತಾರೆ. ಅದು ಗ್ಲೌಸ್ ಅಲ್ಲ, ಮಾಸ್ಕು. ಕೈಗೆ ಗ್ಲೌಸ್. ಓಕೆ. ಆ ಕೈ ಎಲ್ಲೆಲ್ಲಿ ಹೋಗಿರ್ತವೆ ನಿಮ್ಗೆ ಗೊತ್ತಾ? ಸುಮ್ಮನೆ ಇರಪ್ಪ. ಇವರು ಈರುಳ್ಳಿ ಹೆಚ್ಚೋ ಸ್ಟೈಲ್ ನೋಡಿ. ಫಸ್ಟು ಎಲ್ಲಾನು ಎರಡು ಹೋಳ್ ಮಾಡಿ ಇಟ್ಕೊಂಡು ಎಡ್ಚಾಮನು ಎಡ್ಗೈಯಲ್ಲಿ ನೀನು ಹಿಂಗೆ ಒಂದೊಂದೇ ಪೀಸ್ ಇಟ್ಕೊಂಡು ಹೆಚ್ಚಿದ್ರೆ ನಾಳೆ ಬೆಳಗ್ಗೆ ಚಿತ್ರಾನ್ನ ಮಾಡಕ್ಕೆ ಹೆಚ್ಚುತ್ತಾ ಇದೀಯಾ ಇವಾಗ್ಲೂ? ಹೆಂಗೋ ನಾನು ಮಾಡ್ತೀನಿ, ಮಾತಾಡ್ಬೇಡ ಅಂತ ಹೇಳ್ದಿರ್ತಾರೆ. ನೀನೇನು ಈರುಳ್ಳಿ ಬೇಕಷ್ಟೇ. ಅಯ್ಯೋ ದೇವೆ, ಇಷ್ಟೊತ್ತಿಗೆ 10 ಜನ ಅಡುಗೆಗೆ ನಾನು ಈರುಳ್ಳಿ ಹೆಚ್ಚಾಕಿರುವೆ. ಹೌದಾ? ಎಷ್ಟು ನೀಟಾಗಿ ಮಾಡ್ತೀನಿ, ಚಿಕ್ಕದಾಗಿ. ಅಪ್ಪ, ನೀಟು ಶೇಪು ಎಲ್ಲ ಯಾರು ಕೇಳಲ್ಲ, ಆಯ್ತಾ? ಕುಕ್ಕಿಂಗ್ ಈಸ್ ಅನ್ ಆರ್ಟ್, ಆಯ್ತಾ? ಯಾವ್ಯಾವ್ದು ಹೆಂಗೆ ಇರ್ಬೇಕು ಆವಾಗಲೇ ಟೇಸ್ಟ್ ಬರೋದು. ಅದಕ್ಕೆ ನಿಂದು ಟೇಸ್ಟ್ ಇರಲ್ಲ ಮಾಡೋದು. ಹಂಗೆ ನೀನು ಮಾಡ್ಬಿಟ್ಟು ಲಕ್ಷಕ್ಕೆ ಬಂದು ನಮ್ಗೆ ಹೇಳ್ತೀಯ. ಸೊ ಈರುಳ್ಳಿನ ಈ ಥರ ಶೇಪಲ್ಲಿ ಒಂದು 2 ಅವರ್ ಕುತ್ಕೊಂಡು ಹೆಚ್ಚಿಬಿಟ್ರೆ ಅಡುಗೆ ಟೇಸ್ಟ್ ಬರುತ್ತೆ. ಹೌದು, ನೋಡೋಣ, ಮಾಡೇ ಬಿಡಿ. ಅದು ಯಾವಾಗ ಕೊಡ್ತೀರೋ ಕುತ್ಕೊಂಡು ನೋಡ್ತೀನಿ ನಾನು. ದಿನ ನನಗೆ ಹೇಳ್ತಾ ಇದ್ರಲ್ಲ, ನನ್ನ ಹೆಂಡ್ತಿ ತಿಂಡಿನ 11 ಗಂಟೆಗೆ ಕೊಡ್ತಾಳೆ, 11:30 ಕೊಡ್ತಾಳೆ, ಊಟನ 1:30 ಕೊಡ್ತಾಳೆ, ಇಲ್ಲ 12 ಗಂಟೆಗೆ ತಿಂಡಿ ಕೊಟ್ಬಿಟ್ಟು 1 ಗಂಟೆಗೆ ಊಟ ಕೊಡಕ್ಕೆ ಬರ್ತಾಳೆ ಅಂತ. ಇವತ್ತು ನೋಡ್ತೀವಿ ಎಷ್ಟು ಬೇಗ ಕೊಡ್ತಾರೆ ಇವರು ತಿಂಡಿನ ಅಂತ. ಟೈಮ್ ಎಷ್ಟು ಇವಾಗ? 10:30. ನಾನು ಸ್ಟಾರ್ಟ್ ಮಾಡಿದ್ರು ನೋಡಿ, 10:30 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 11 ಗಂಟೆಗೆ ತಿಂಡಿ ರೆಡಿ. ನೋಡೋಣ ಅದೆಷ್ಟು ಗಂಟೆಗೆ ತಿಂಡಿ ರೆಡಿ ಮಾಡ್ಕೊಂಡು ಬಂದು ಇಡ್ತಾರೆ ಮುಂದಕ್ಕೆ ಅಂತ ತೋರಿಸ್ತೀನಿ. ಟೈಮು 11 ಗಂಟೆ ಅಂತ ಹೇಳ್ದಿದ್ರೆ 11 ಗಂಟೆ ಮೇಲೆ 1 ನಿಮಿಷ ಎಕ್ಸ್ಟ್ರಾ ಆಗ್ಲಿ ಮನು, ಆಮೇಲೆ ಇರೋದು ನಿಮಗೆ.
ಓಕೆ. ಸೊ ಅಂತೂ ಚಿತ್ರಾನ್ನ ಮಾಡಿದ್ರಪ್ಪ ನಮ್ಮ ಯಜಮಾನ್ರು. ಫೈನಲ್ ಟಚ್ ಅಪ್ ನಿಂಬೆಹಣ್ಣು ಹೊಡಿಯೋದು. ಟಚ್ ಅಪ್ ಇಂಪಾರ್ಟೆಂಟ್ ಅಲ್ಲ, ಮತ್ತೆ ಟೈಮ್ ಎಷ್ಟು ಅನ್ನೋದು ಇಂಪಾರ್ಟೆಂಟ್. ಎಷ್ಟು ಟೈಮು ನೋಡು, ಇದೇನು ಹಂಗೆ ಇಡ್ತಾ ಇದೆಯಲ್ಲ ಮುನು, ಕೈಯಲ್ಲಿರೋ ಕೊಳೆ ಎಲ್ಲ ಹೋಗಂಗೆ. ಟೇಸ್ಟ್ ಬರೋದು ಏಥೂ ನೀನು ಹಿಂಗೆ ಹೇಳಿನೇ ತಿಂದಂಗೆ ಮಾಡಾಕ್ತಾ ಇದೀಯ ನನ್ಗೆ ಅವಾಗಲಿ. ಹೋಟ್ಲಲ್ಲೆಲ್ಲ ಸಾಕು ಬಿಡು, ಜಾಸ್ತಿ ಅದು ಕಹಿ ಬರುತ್ತೆ. ಇದಾಕ್ಬೇಡ, ಪಲ್ಪ್ ಹಾಕ್ಬೇಡ. ಪಲ್ಪ್ ಆಗ್ತಿಲ್ಲ, ಜ್ಯೂಸ್ ತೆಗಿತಾರೆ. ಸಾಕು, ನೀನು ಜಾಸ್ತಿ ಜ್ಯೂಸ್ ತೆಗ್ರೆ ಸಿಪ್ಪೆನೂ ಹೋಗ್ಬಿಡತ್ತೆ ಒಳಗಡೆಗೆ. ಸಿಪ್ಪೆ ಹೋಗುತ್ತೆ ಅಂತ. ಮಿಕ್ಸ್ ಹೊಡೆಯೋ ಮೊದಲು ಆ ಸೀಡ್ಸ್ ಎಲ್ಲ ತೆಗ್ದಾಕು, ಲೆಮನ್ ಸೀಡ್ಸ್ ಅವೆಲ್ಲ ತೆಗೆದ್ಬಿಟ್ಟು ಹಿಂಡ್ತಾ ಇರೋದು. ಅಲ್ಲಿ ಬಿದ್ದೈತ್ ನೋಡು. ಎಲ್ಲಿ ಬಿದ್ದೈತಪ್ಪ? ಇದೇನಂತ ಇದನ್ನ ತೆಗೆದಿದ್ನಲ್ಲ, ತೆಗೆದ್ಬಿಟ್ಟೆ ಹಾಕೋದು. ನಾವು ಕರೆಕ್ಟ್ ಪರ್ಫೆಕ್ಷನ್ ನಾವು ಮಾಡೋದಲ್ಲ, ಅದಕ್ಕೆ ಅದು ಬಿದ್ದಿದ್ದು ಒಳಗಡೆಗೆ. ಎಲ್ಲ ಒಳಗಡೆ ಸೇರ್ಕೊಂಡ್ಬಿಟ್ಟಿರ್ತಾವ ನಿಂತವ್ರದ್ದು ಮೆಂಟ್ಲು. ಆಯ್ತು, ಸಾಕು 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 ಸಾಕು. ನನಗೆ ಸಮಾಧಾನ ಆಗೋವರೆಗೂ ನಾನು ಮಾಡ್ತೀನಿ ಅಂತ ಹೇಳಿ. ನೋಡಿ ಎಷ್ಟು ಜ್ಯೂಸ್ ವೇಸ್ಟ್ ಮಾಡ್ತಾರೆ ಯಾರಾದ್ರು. ಮನು, ಅದು ಜ್ಯೂಸ್ ಅಲ್ಲ ಮನು, ನಿನ್ ಕೈದದು. ಇದು ಹಾಕ್ಬಿಡ್ಲಾ ಅರ್ಧ? ಅದನ್ನ ಹಾಕ್ಬಿಡು. ವೇಸ್ಟ್ ಹಾಕಿ ಮಾಡೋದು. ಆಯ್ತು ಬಿಡು, ಬೇಡ ಮನು, ಬೇಡ. ಅಯ್ಯೋ ಬರುತ್ತೆ ಸುಮ್ಮನೆ. ನಾನು ಮಾಡಿ ತಿನ್ಬಿಟ್ ಮೇಲೆ ಹೇಳು ವಾ ಅನ್ಬೇಕು. ನೋಡಿ, ಈಗ ಅದನ್ನು ದಬಾಕ್ತೀಯ ನೀನು. ನಾನು ಯಾಕೆ ಇಷ್ಟೊತ್ತೇ ದಬಾಕ್ಲಿಲ್ವಂತೆ, ಇನ್ನು ಮುಂದಕ್ಕೆ ದಬಾಕ್ತೀನ? ಅದೇ ನಿನ್ನ ಕೈಲಿ ಏನು ದಬಾಕಲ್ಲ ನೀನು. ಎಷ್ಟು ಚೆನ್ನಾಗೈತೆ ಚಿತ್ರಾನ್ನ. ಸೂಪರ್. ಆಯಿತು ಬನ್ನಿ, ನಾವು ಮಿಕ್ಸ್ ಹೊಡಿತೀವಿ. ಅಷ್ಟೇ. ಅನ್ನ ಮಿಕ್ಸ್ ಹೊಡೆದ್ಬಿಡು, ಪ್ಲೇಟ್ಗೆ ಹಾಕ್ಬಿಟ್ರೆ ಮುಗಿದೋಯ್ತು. ಸರಿ, ಬಾಯ್. ಬಾಯ್. 2 hours later. ನೆಕ್ಸ್ಟು ನೀರು ಹಾಕ್ಬೇಕಾ? ಅದರಲ್ಲಿ 2 ಚೊಂಬು ನೀರು ಹಾಕು. ಹತ್ರ ಇಟ್ಕೋ ಕುಕ್ಕರ್ನ, ಅಲ್ಲಿಗಿಟ್ಕೋ ಹತ್ರಕ್ಕೆ. ಫುಲ್ 2 ಚೊಂಬು. ನಾನು ಏನು ಹೇಳಿದೆ ಹೇಳು? ನಾನು ಹೆಂಗಾದ್ರೂ ಹೇಳ್ಕೊಡ್ಬಾರ್ದು. ಹೇಳಿಲ್ಲ. ಹಂಗಾರೆ ಹೇಳ್ಕೊಡಲ್ಲ ಮನು, ನೀನೇ ಮಾಡು, ಕೇಳಬೇಡ. ಇವತ್ತು ನಾವು ಚೇರ್ ಮೇಲೆ ಕೂತ್ಕೊಂಡು ಬರೀ ಗೈಡೆನ್ಸ್ ಕೊಡೋದು ಅಷ್ಟೇ ನಮ್ಮ ಯಜಮಾನ್ರಿಗೆ. ಇವತ್ತು ಅಡುಗೆ ತಿಂಡಿ ಎಲ್ಲ ಅವ್ರದ್ದೇ. ಚಿತ್ರಾನ್ನ ಮಾಡಿಟ್ಬಿಟ್ಟು ನೆಕ್ಸ್ಟು ಅಡುಗೆಗೆ ರೆಡಿ ಮಾಡ್ಕೊಂತವ್ರೆ. ಬೇಳೆ ತರಕಾರಿ ಸಾಂಬಾರು ಮಾಡ್ತಾವ್ರೆ. ಏನು ಹೇಳ್ಕೊಡ್ಬೇಡ ಅಂತ ಹೇಳೋರೆ. ಸೊ ಈಗ ನಾವೇನು ಹೇಳ್ಕೊಡಲ್ಲ. ನೆಕ್ಸ್ಟ್ ಹೇಳ್ಕೊಡ್ಬೇಡ ಅಂದಲ್ಲ, ನಾನು ಹೇಳಿದ್ದು ಎಲ್ಲಿ ಏನು ಇಡಬೇಕು ಅನ್ನೋದು ಹೇಳ್ಬೇಡ. ಹಂಗ ಅಲ್ಲಿ ಈರುಳ್ಳಿ ಇದು ಸಿಪ್ಪೆ ಬಿಡಿಸಿಟ್ಟಿದ್ದೀನಿ, ತೊಳ್ಕೊಂಡು ಹೆಚ್ಬಿಟ್ಟು ಹಾಕು. ಸಣ್ಣ ಹೆಚ್ಬೇಡ, ಸುಮ್ಮನೆ ಹಂಗೆ ಉದ್ದುದ್ದು ಕೊಡ್ಬಿಟ್ಟು ಹಾಕು. ಅಂಡ್ ಇಲ್ಲಿ ಅದಕ್ಕಿಂತ ಬಿಫೋರ್ ಟೊಮೆಟೊನು ಎತ್ಕೊಬಿಡು, ಒಟ್ಟಿಗೆ ಹೆಚ್ಕೊಳ್ಳಿವಂತೆ. ದಪ್ಪದು ಒಂದು ತಗೋ ಟೊಮೆಟೊ. ನನಗೆ ನಿನ್ನೆ ಹೊರಗಡೆ ಹೋಗಿದ್ವಲ್ಲ, ಅಲ್ಲಿ ಸ್ವಲ್ಪ ಕಾಲು ನೋವು ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ, ಆ್ಯಂಕಲ್ಲು. ಹಂಗಾಗಿ ತುಂಬ ಟೈಮ್ ನಿಂತ್ಕೊಂಡು ನಂಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಇವತ್ತು ಕಿಚನ್ ರೆಸ್ಪಾನ್ಸಿಬಿಲಿಟಿ ಮನುಗೆ ಕೊಟ್ಬಿಟ್ಟು ಕಂಪ್ಲೀಟ್ ಇವತ್ತು ಅಡುಗೆ ಹೇಳ್ಬಿಟ್ಟು ಒಂದೇ ದಿನದಲ್ಲಿ ಕಲಿಸ್ಕೊಟ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡಬೇಕು ನಮ್ಮ ಸ್ಟೂಡೆಂಟ್ ಹೆಂಗೆ ಕಲಿತಾರೆ ಅಂತ. ಅವರೊಬ್ಬರ ಮೇಲೆ ಎಲ್ಲನೂ ಬಿಡೋಕ್ಕಾಗಲ್ಲ ಪಾಪ. ಅದಕ್ಕೆ ನಾವು ಚೇರಲ್ಲಿ ಕೂತ್ಕೊಂಡು ಎಲ್ಲ ಎಲ್ಪ್ ಮಾಡಿ ಕೊಡ್ತಾ ಇದ್ದೀವಿ. ನಾವು ಇಲ್ಲಿ ಮೂಲಂಗಿ ಸಿಪ್ಪೆ, ಕ್ಯಾರೆಟ್ ಸಿಪ್ಪೆನೆಲ್ಲ ಪೀಲ್ ಮಾಡಿ ಇದ್ರದ್ದೆಲ್ಲ ಹಿಂದೆ ಮುಂದೆದೆಲ್ಲ ಇದು ತೆಗೆದು ವೇಸ್ಟನ್ನ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಕೊಡ್ತಾ ಇದ್ದೀವಿ. ಅವರು ಹೆಚ್ಚಿ ಹಾಕ್ತಾರೆ. ಈಗ ಉಲ್ಟಾ ಇಟ್ಕೊಂಬನು, ಹಂಗೂ ಹೇಳ್ಬಾರ್ದಾ? ನಾನು ಇಷ್ಟ ಬಂದಾಗ ಕುಯ್ಕೊಳ್ತೀನಿ, ಅದನ್ನೆಲ್ಲ ಹೇಳಂಗಿಲ್ಲ. ಚಿಕ್ಕ ಚಿಕ್ಕದಾಗಿ ಮಾಡ್ಬೇಕಾ? ನೀನು ಈಗಿನೂ ಅಂದಲ್ಲ ನಾನು ಇಷ್ಟ ಬಂದಾಗ ಕುಯ್ಕೊಳ್ತೀನಿ, ಇಷ್ಟ ಬಂದಾಗ ಕುಯ್ತೀನಿ ಅಂತಿದ್ದು. ಎಲ್ಲಿ ಇಟ್ಕೊಂಡು ಹೆಂಗೆ ಇಟ್ಕೊಂಡು ಕುಯ್ತೀನಿ ಅದು ನಿನಗೆ ಬೇಕಿಲ್ಲ. ಉದ್ದುತ್ತಾಗ ಕುಯ್ಬಿಡ್ಲ? ಉದ್ದುದ್ದಾನೆ. ಅದೇನು ಹೇಳ್ಕೊಡ್ಬೇಕು, ಅದೇನು ಹೇಳ್ಕೊಡ್ಬಾರ್ದು ಅನ್ನೋದೇ ಕನ್ಫ್ಯೂಷನ್ ಆಗ್ತೈತೆ. ನಮ್ಮ ಬಾಯಿ ಬೇರೆ ಸುಮ್ಮನೆ ಇರಲ್ವಾ. ಅವರು ನಾವು ಮಾಡ್ದಂಗೆ ಮಾಡಬೇಕು ಅನ್ನೋದು ನಮ್ಮ ಮೈಂಡ್ ಸೆಟ್ ಇರತ್ತಲ್ವಾ. ಸೊ ಹಿಂಗಿಟ್ಕೋ ಹಂಗಿಟ್ಕೋ ಅಂದ್ರೆ ಅವ್ರಿಗಿಲ್ಲ, ಆಗಲ್ಲ. ಕಲಿಸ್ತೀನಿ ಅಡುಗೆನ, ನನ್ನ ಗಂಡಂಗೆ ಇವತ್ತು ಗೊತ್ತಿಲ್ಲ. ನಾನು ಬರತ್ತೆ ಈ ಸೆಂಟ್ರಲ್ಲಿ ಬಂದ್ಬಿಟ್ಟು ಎಕ್ಸ್ಪೀರಿಯಂಟ್ ಅಡ್ವೈಸ್ ಕೊಡ್ತಾರಲ್ಲ ಆವಾಗ ತಲೆ. ಮತ್ತೆ ಯಾಕೆ ಕೇಳ್ತಾ ಇದೆಯಾ ಮನು? ಉದ್ದಾಕು ಇಲ್ಲ, ಎಷ್ಟು ನೀರು ಹಾಕ್ಲಿ? 10 years ಆಯ್ತು ನಾನು ಕುಕಿಂಗ್ ಮಾಡಿ. ಸ್ವಲ್ಪ ಟಚ್ ಅಪ್ ಆಗಕ್ಕೆ ಟೈಮ್ ಬೇಕಾಗುತ್ತೆ. ನಾಳೆ ಪರ್ಫೆಕ್ಟ್ ಆಗೋಯ್ತು. ಪರ್ಫೆಕ್ಟ್ ಇದ್ದೀನಿ, ಹಿಂದ್ಗಡೆಯಿಂದ ಅಡ್ವೈಸ್ ಬಿಟ್ಟ ಅಷ್ಟೇ. ಓಕೆ, ಮುಂದೆಗಡೆಯಿಂದನೇ ಮಾಡ್ತೀನಿ ತಗೋ. ನೋಡಿ, ನಾನು ಈರುಳ್ಳಿ ಕುಯ್ಯೋದ್ರೆ ಸ್ಟೈಲಲ್ಲೇ ಗೊತ್ತಾಗ್ಬಿಡ್ತೈತೆ ನಾನು ಒಳ್ಳೆ ಕುಕ್ಕು ಅಂತ. ಹೌದೌದು, ನೀವು ಒಳ್ಳೆ ಕುಕ್ಕೆ. ಏನೋ ಮಾಡಿಯಪ್ಪ. ನಾವು ಇದು ಎಲ್ಪ್ ಮಾಡ್ಬೇಕಾ, ನೀವೇ ಮಾಡ್ಕೊಂತೀರಾ? ಇದ್ರದ್ದೆಲ್ಲ ಪೀಲ್ ಮಾಡೋದು ಮಾಡಂಗಿದ್ರೆ ಮಾಡಿ, ಫ್ರೀಯಾಗಿ ಕೂತಿದ್ರೆ
ಇಲ್ಲ ಅಂದ್ರೆ ಆಗಲ್ಲ ಅಂದ್ರೆ ಪರವಾಗಿಲ್ಲ. ಏನ್ ಮಾಡ್ಬೇಕು ಟೊಮೆಟೊನ ಅದನ್ನು ಉದ್ದುದನ್ನೇ ಕೊಯ್ಬೇಕಾ? ಕೇಳಲ್ಲ ಅಂತೀಯ, ಹೇಳ್ಕೊಡ್ಬೇಡ ಅಂತೀಯ, ಎಲ್ಲಾನು ಕೇಳ್ಕೊಂಡ್ ಮಾಡ್ತೀಯ. ಅದಕ್ಕಿಂತ ಮೊದ್ಲು ಈರುಳ್ಳಿ ತೆಗೆದು ಕುಕ್ಕರ್ ಒಳಗಡೆ ಹಾಕು, ಅದನ್ನು ಹೇಳ್ಕೊಡ್ಬೇಕಾ? ಹೇಳ್ಕೊಡೋದಲ್ಲ, ಒಟ್ಟಿಗೆ ಹಾಕೋಣ ಅನ್ಕೊಂಡಿಗೆ. ಒಟ್ಟಿಗೆ ಹೇ ಮನು ಮಾಡು ಸುಮ್ನೆ, ಟೈಮ್ ವೇಸ್ಟ್ ಅಂತೆ. ಈಗ ಟೊಮೆಟೊ ಹೆಚ್ಕೊ, ಅಷ್ಟೊತ್ತಿಗೆ ನಾನು ಪೀಲ್ ಮಾಡ್ತೀನಿ. ಇದನ್ನ ಉದ್ದುದನ್ನೇ ಕೊಯ್ಬೇಕಾ? ಉದ್ದುದ್ದನೋ ಅಡ್ಡಡ್ಡನೋ. ನಾನು ಫಸ್ಟ್ ಸೆಂಟ್ರಿಗೆ 2 ಹೋಲ್ಡ್ ಮಾಡ್ತೀನಿ. ಆಫ್ ಇರತ್ತಲ್ಲ, ಆಫ್ನ ಹಿಂಗೊಂದು 4 ಪೀಸ್ ಮಾಡ್ಬಿಟ್ಟು ಹಾಕ್ತೀನಿ ಅಷ್ಟೇ. ಇದು ಒಂಥರ ಚೆನ್ನಾಗಿದೆ, ಚೇರಲ್ಲಿ ಕುತ್ಕೊಂಡು ಆರಾಮಾಗಿ ಕೆಲಸ ಮಾಡೋದು. ಇವತ್ತು ಮಾಡಿಸ್ತಾ ಇರೋದು ನಾನು ಮೂಲಂಗಿ ಸಾಂಬಾರ್. ಬೀನ್ಸು ಚೊಟ್ಟು ಮುರಿದಾಕು ಅಂತ ಕೊಟ್ಟಿದ್ದೀನಿ. ಒಂದೇ ಏನು ಮಾಡಬೇಡ, 3-4 ಇಷ್ಟ ಬಂದಾಗ ಈ ಅಪ್ಪನಿಗೆ ಏನು ಒಳ್ಳೇದೇನು ಹೇಳೇ ಕೊಡಂಗಿಲ್ವಲ್ಲ ನಾವು. ಇನ್ನೊಂದು ವಾರ ಮನುದೇ ಅಡುಗೆನ ಅಂತ ಅನ್ಕೋತಾ ಇದ್ದೀನಿ. ಸ್ವಲ್ಪ ಕಾಲು ಜಾಸ್ತಿನೇ ನೋವಾಗಿದೆ, ಸೊ ಹಾಗಾಗಿ ತೊಳ್ಕೊ ಗಲೀಜಿರತ್ತೆ, ಕೈಯಲ್ಲಿ ಮುಟ್ಟಿರ್ತೀನಲ್ಲ. ಈಗೂ ಕೈಯಲ್ಲೇ ಮುಟ್ಟೋದು ಆ ಥರ ಅಲ್ಲ ಮನು, ಸಿಪ್ಪೆ ಮೇಲೆ ರೌಂಡ್ಕೋ ಉದ್ದುದಕ್ಕೋ ಹೆಂಗೋ ಕುಯ್ದಾಕು. ಚಿಕ್ಕದಾಗ ಅಲ್ಲ, ತೀರಾ ಸಣ್ಣ ಮಾಡಬೇಡ. ಅಲ್ಲೋ ಅದಾಕು ರೈಸ್ತು. ಅದಕ್ಕೆ ನಮ್ಮ ಮೊದಲು ಊದು ಅದ ಜೋರಾಗಿ ಊದಪ್ಪ. ಗ್ಯಾಸ್ಕೆಟ್ ಒಂದ್ಸರಿ ತಿರುಗಿಸು ಗರ್ರಂತ ಹಾಕು ಅಷ್ಟೇ. ಸ್ಟವ್ ಹಚ್ಚು, ಇಡು. ಇವಾಗಲ್ಲೊಂದು ರಬ್ಬರ್ ಬ್ಯಾಂಡ್ ಐತೆ, ಅಲ್ಲಿ ತಗೊಂಡು ಹಾಕು. ಹಂಗೆ ಹುಷಾರು, ತಬ್ಬಾಕೊಬಿಡ್ತದೆ ಕುಕ್ಕರ್. ಅದು ಕುಕ್ಕರು ಲೂಸ್ ಆಗಿ ಹೋಗ್ಬಿಟ್ಟಿದೆ, ಅದಕ್ಕೆ ಹಂಗೆ ರಬ್ಬರ್ ಬ್ಯಾಂಡ್ ಹಾಕೋ ಐಡಿಯಾ ಮನುನೇ ಕೊಟ್ಟಿದ್ದು ಒಂದ್ಸರಿ. ಯಾವಾಗಲೂ ಆಯ್ತು, 2 months ರಿಪೇರಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ಇದು ಟ್ರೈ ಮಾಡಿದ್ರೆ ಆ ಟ್ರಿಕ್ ವರ್ಕ್ ಆಯಿತು. ಅದಕ್ಕೆ ಇವಾಗ ಅದನ್ನೇ ಮಾಡೋದು ನಾನು. ಆಯ್ತು, ಟೈಮ್ 3:45. ಅಡುಗೆ ಮಾಡಿದ್ ನಾನು, ಮಲಗಿರೋರು ಇವರು. ಅದರಲ್ಲಿ ಏನು ಒಂದ್ ಕಡೆ ಮೊಬೈಲ್ ಇಟ್ಕೊಂಡವ್ರೆ, ಒಂದ್ ಕಡೆ ಟ್ಯಾಬ್ ಅಲ್ಲಿ. ಕಾಲು ನೋವು ಅಂತ ಒಂದ್ ನೆಪ ಸಿಕ್ಕಿದ್ದೆ ಸಾಕು, ಬೆಳಗ್ಗೆಯಿಂದ ರೆಸ್ಟಲ್ಲೇ ಇದೆಯಾ. ನೆಪ ಅಂತೀಯ? ಮತ್ತಿನ್ನೇನು, ಎಷ್ಟು ನೋವಾಗೈತೆ ಗೊತ್ತಾ. ಹಂಗಾರೆ ನಿನ್ಗೆ ನಾನು ಸುಳ್ಳು ಹೇಳ್ಕೊಂಡು ಮಲಗಿದ್ದೀನಾ? ಯಾರು ಹಂಗ ನಾನು ಸುಳ್ಳು ಹೇಳ್ಕೊಂಡು ಮಲಗಿದ್ದೀನಿ ಅಂತಲ್ಲ, ಅಡ್ವಾಂಟೇಜ್ ತಗಂತಿದ್ಯಲ್ಲ ಅಂತ. ಮೊನ್ನೆ ಎಲ್ಲ ಜ್ವರ ಅಂತ ನೀನ್ ಮಲಗಿದ್ದೆ, ಅದನ್ನು ನಾನು ಹಂಗೆ ಬಟ್ ನಾನೇನು ಮಾಡ್ಲಿಲ್ಲ. ನೀನ್ ಹೆಂಗೆ ಆದ್ರೆ ಅವಾಗ್ಲಿಂದ ಅದ್ ತಗೊಂಬಂದ್ ಕೊಡು, ಇದ್ ತಗೊಂಬಂದ್ ಕೊಡು ಅನ್ಕೊಂಡೇ ಇದೆಯಾ. ಹೌದು, ನೀ ಎಂತದು ಎದ್ದು ಪುನಃ ಮಲ್ಕೊಳಕ್ ಆಗಲ್ಲ, ಅದಕ್ಕೆ ತೋರ್ಸ್ಕೊತಾ ಇರೋದು. ಹಂಗೆ ಮಜಾ ಏನು ಗೊತ್ತಾ, 5 ನಿಮಿಷನೂ ನನ್ಗೆ ಅಲ್ಲಿ ಕುತ್ಕೊಳಕ್ ಬಿಡ್ತಿಲ್ಲ. ಸುಮ್ನೆ ಕರಿಯೋದು, ಅದ್ ತಗೊಂಬಂದ್ ಕೊಡು, ಇದ್ ತಗೊಂಬಂದ್ ಕೊಡು ಅಂತ ಬರೀ ಇದೇ ಆಗೋಗೈತೆ. ಮಾಡು, ನೀನ್ ಮಾಡ್ದಲ್ಲಿ ಏನೇನು ಪಕ್ಕದ ಮನೆಯವ್ರನ್ನ ಕರಿಯ ಹಂಗನ್ಬಿಟ್ಟು ಏನೋ ಒಂದ್ಸರಿ ಕರೆದ್ಬಿಟ್ಟು ಏನೇನ್ ಬೇಕೆಲ್ಲ ಹೇಳಿದ್ರೆ ತಂದ್ಕೊಡ್ತೀವಿ. ಅದ್ ಬಿಟ್ಬಿಟ್ಟು 24 ಸರಿ ಕರಿತಾನೆ ಇದ್ರೆ ಅಲ್ಲಿ ಏನ್ ಮಾಡೋದ್ ಬೇಡ, ಕೆಲಸ ಇಲ್ಲ ನನಗೆ. ನಂಗೊಂದು ಪೆನ್ನು ಪೇಪರ್ ಕೊಡು, ಲಿಸ್ಟ್ ಹಾಕಂತೀನಿ ಏನೇನ್ ಬೇಕು ಅಂತ. ನೋಡಿ, ಹಿಂಗೆ ಜನಗಳಿಗೆ ಸಿಕ್ತು ಅಂದ್ರೆ ಅಡ್ವಾಂಟೇಜ್ ಹೆಂಗೆಲ್ಲ ಬೇಕು ಹಂಗೆಲ್ಲ ತಗೊಂಡು ಚೆನ್ನಾಗಿ ರುಬ್ಕೊಂಡ್ಬಿಡ್ತಾರೆ. ಎನಿವೇಸ್, ಈಗ ಹೇಳ್ದಲ್ಲ 3:45 ಆಗಿದೆ. ಸಾಯಂಕಾಲ ಸ್ವಲ್ಪ ಕೆಲಸ ಇದೆ, ಹೋಗ್ಬೇಕು ಮೇಕ್ರಿ ಸರ್ಕಲ್ ಹತ್ರಿಗೆ. ಏನು ವಿಷಯ ಅಂತೆಲ್ಲ ಹೇಳಕ್ ಹೋಗಲ್ಲ, ಯಾಕಂದ್ರೆ ಸ್ವಲ್ಪ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಏನಪ್ಪಾ ನೀನ್ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದೀಯ ಅಂದ್ಮೇಲೆ ಅವ್ರೇನಾದ್ರು ನಿನ್ನ ಕೇಳಿದ್ರ ಅದನ್ನ ಹೇಳು ಇಲ್ಲಿ ಅಂತ. ಅವರು ಕೇಳಲಿಲ್ಲ, ಬಟ್ ಸಡನ್ ಆಗಿ ಸೀನು ಸ್ಕಿಪ್ ಆಗ್ಬಿಡತ್ತಲ್ಲ, ಅವಾಗ ಗೊತ್ತಾಗಲ್ಲ, ಜನಗಳು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಅವಾಗ ಅವ್ರು ಅನ್ಕೋಬೇಕು, ಓ ಇವ್ನು ಅಲ್ಲೆಲ್ಲೋ ಹೋಗ್ಬಿಟ್ಟು ಬಂದಿದ್ನಲ್ಲ, ಅದಕ್ಕೆ ವಿಡಿಯೋ ಮಾಡಿಲ್ಲ ಅಂತ. ಹಂಗೆ ಮುನ್ಸೂಚನೆ. ಓಕೆ, ನೀವು ಎದ್ದೇಳೋದು ಎಷ್ಟೊತ್ತಾಗಂತೀರೋ ಗೊತ್ತಿಲ್ಲ. ಓಕೆ, ಎದ್ಬಿಟ್ಟ ಮೇಲೆ ಮಾತಾಡೋಣ. ಇವತ್ತಂತೂ ಕಂಪ್ಲೀಟ್ ರೆಸ್ಟ್ ಮಾಡ್ತಿರೋ ಡೇ ಅಂತಲೇ ಹೇಳ್ಬೋದು. ಬೆಳಗ್ಗೆ ತಿಂಡಿ ತಿಂದು ಮಲ್ಕೊಂಡವಳು, ಪುನಃ ಎದ್ದು ಊಟ ಮಾಡಿ, ಪುನಃ ಇನ್ನೊಂದು 1 hour ಬೆಡ್ಡಲ್ಲೇ ಇದೆ. ನಿದ್ದೆ ಮಾಡ್ತಿರ್ಲಿಲ್ಲ ಊಟ ಆದಮೇಲೆ. ನಿನ್ನೆ ಹೊರಗಡೆ ಹೋಗಿದ್ವಿ, ಏನೋ ಕೆಲಸ ಇದೆ ಅಂತ. ಬೆಳಗ್ಗೆ ಹೋಗಿ ಬಂದಿದೆ ನಾವು ಸಾಯಂಕಾಲ 6:30-7 ಗಂಟೆ ಆಗೋಯ್ತು. ಅಲ್ಲಿ ಒಂದು ಕಡೆ ಸ್ಟೇರ್ಸ್ ಹತ್ಬೇಕಂದ್ರೆ ಸ್ವಲ್ಪ ಕಾಲಿಂಗೆ ಟ್ವಿಸ್ಟ್ ಆಯಿತು, ಅದು ಸಿಕ್ಕಾಬಟ್ಟೆ ನೋವಾಗಿ ಹೋಗ್ಬಿಟ್ಟಿದೆ ನನಗೆ. ಅದಕ್ಕೆ ಅದು ರೆಸ್ಟ್ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಇದು ಮಾಡ್ತಾಯಿದ್ದೆ. ಮನು ಅಂತೂ ಅಂತ ಬಾ ಇಲ್ಲಿ ಎಕ್ಸ್ರೇ ಮಾಡಿಸೋಣ ಅಂತ. ಇಷ್ಟಿಷ್ಟಕ್ಕೆಲ್ಲ ಯಾರಾದರೂ ಹೋಗಿ ಎಕ್ಸ್ರೇ ಮಾಡಿಸ್ತಾರ? ಅದು ಗೊತ್ತಾಗುತ್ತೆ ಪೇಯ್ನಲ್ಲೇ. ಇಲ್ಲಪ್ಪ ಬಿಡು, ರೆಸ್ಟ್ ಕೊಟ್ಟರೆ ಸರಿ ಹೋಗುತ್ತೆ ಅಂದ್ಕೊಂಡು ಅದಕ್ಕೆ ಇವತ್ತು ಕಂಪ್ಲೀಟ್ ರೆಸ್ಟ್ ಕೊಟ್ಟಿದೆ ಕಾಲಿಗೆ. ಪರವಾಗಿಲ್ಲ, ಇವಾಗ ಪೇಯ್ನ್ ಒಂದು ಸ್ವಲ್ಪ ಸಬ್ಸೈಡ್ ಆಗಿದೆ. ಏನಪ್ಪ? ಸ್ವಲ್ಪ ಸಬ್ಸೈಡ್ ಆಗಿದೆ. ಹೌದೌದೌದು. ಬೆಳಗ್ಗೆಯಿಂದ ಅದೆಷ್ಟು ಹುರ್ಕೊಂಡವರು. ನೀನು ಮಲಗೆ ಇರ್ತೀಯ, ನನಗೆ ಬೋರ್ ಹೊಡಿಯತ್ತೆ ಒಬ್ಬಂಗೆ, ಬಾಯಿ ಇಲ್ಲಿ ಅಂತ. ನನ್ನನ್ನು ಬಿಟ್ಟು ಹೋಗ್ಬೇಕಂದ್ರೆ ಹೊರಗಡೆಗೆ ನಮಗೆ ಬೋರ್ ಹೊಡಿಯಲ್ವಾ? ನಿನಗೆ ಯಾಕೆ ಬೋರ್ ಹೊಡಿಯುತ್ತೆ? 24 hours ಫೋನಲ್ಲಿ ಇರ್ತೀಯಲ್ಲ.
ಯಾರ ಜೊತೆ ನನ್ನ ಬಾಯ್ ಫ್ರೆಂಡ್ ಕಾಲ್ ಮಾಡ್ತಾನೆ ನೋಡು ನನಗೆ 24 hours ಅವನ ಜೊತೆ ಮಾತಾಡೋಕ್ಕೆ. ಯಾರ ಒಟ್ಟಿನಲ್ಲಿ ಫೋನಲ್ಲಿ ಇರ್ತೀಯಾ? ಮತ್ತೆ ಇನ್ನೇನು ವಿಷಯ? ಇನ್ನೇನಿಲ್ಲ ಅಷ್ಟೇ. ಖುಷಿ ಆಗ್ತಾಯ್ತಾ? ಏಕೆ ಕೇಳ್ದೆ. ಖುಷಿ ಏನಕ್ಕಾಗಬೇಕು ಸುಮ್ಮನೆ? ಖುಷಿ ಆದ್ರೆ ಹೇಳು. ಹಾಲು ತಂದ್ಕೊಟ್ರೆ ಇವಾಗ ಒಂದು ಕಪ್ಪು ಬಿಸಿ ಬಿಸಿ ಹಾಲು ಕುಡಿದ್ರೆ ಆಮೇಲೆ ನೋಡು ಫುಲ್ಲು ಖುಷಿ ಜೀವಕ್ಕೆ. ಹಂಗೆ ನಿಂದು ಕಾಫಿ ಪುಡಿ ಖಾಲಿ ಆಗಿದೆ, ತಗೊಂಡ್ ಬಾ. ಒಂದು ಇಲ್ಲ, ಮೂರೇ ಸಾಕು ಸದ್ಯ. ನಿನ್ನ ಚಾಯ್ಸು. ಆಮೇಲೆ ಒಂದೊಂದನ್ನೇ ಹೇಳ್ತೀಯ, ಒಂದೊಂದೇ ಸರಿ ಅಂತ ಆವಾಗಲೇ ಬೇರೆ ಕಂಪ್ಲೇಂಟ್ ಹೇಳ್ಬಿಟ್ಟವ್ರೆ. ಅದಕ್ಕೆ ಲಿಸ್ಟ್ ಹಾಕೊಂಡ್ಬಿಟ್ಟಿದ್ದೀನಿ ಏನೇನು ಹೇಳಬೇಕು ಅಂತ ಇವಾಗ. ಹೌದು, ಒಳ್ಳೆಯದು ಮಾಡಿದ್ರೆ ಒಳ್ಳೇದು. ಹೌದು, ನೀನು ಕರಿತೀಯಲ್ಲ ನನ್ನ, ಮಂಜು ಅತ್ತಾಣ್ ಬಾ, ಮಂಜು ಇತ್ತಾಣ್ ಬಾ ಅಂತ. ನಾನು ಏನಕ್ಕೂ ಕರೆಯಲ್ಲ, ನಾನು ಕೇಳೋದು ಒಂದೇ, ಕಾಫಿ ಕೊಡು ಅಂತೀನಿ ಅಷ್ಟೇ. ಅದು ದಿನಕ್ಕೊಂದು 15 ಸರಿ ಕೇಳ್ತಾರೆ. 15 ಸರಿ ಕುಡಿತೀನಿ ಅಂದ್ರೆ ಯಾರು ನಂಬೋದು? ಕೊಡೋದೇ ಒಂದು 4 ಸರಿ 5 ಸರಿ. ಅದನ್ನೇ ಕ್ಯಾಮ್ರಾನಲ್ಲಿ ರೆಕಾರ್ಡ್ ಮಾಡಿ 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 ಊರಿನಲ್ಲಿರೋರಿಗೆಲ್ಲ ನಾನು ವಿಡಿಯೋ ಮಾಡ್ತಿರೋದು ಊರಲ್ಲಿರೋರಿಗೆಲ್ಲ ತೋರ್ಸಕ್ಕೆ. ನನ್ನ ಗಂಡ ಏನೇನು ಅವಾಂತರ ಮಾಡ್ತಾರೆ ಅಂತ ಎಲ್ಲ ಬಿಟ್ ಬೈ ಬಿಟ್ ರೆಕಾರ್ಡ್ ಮಾಡಿ ಇಡ್ತಾ ಇದ್ದೀನಿ. ಪ್ರೂಫಿಗೆ ಬೇಕಲ್ಲ. 5 ಸರಿ ಕಾಫಿ ಕುಡಿದ್ರೆ 15 ಸರಿ ಅಂತ ತೋರಿಸ್ತೀಯಾ? ನಮ್ಗೆ ಮ್ಯಾಟ್ರ್ ಆಗಲ್ಲ. ನಾನು ವಿಡಿಯೋ ಮಾಡ್ಬಿಟ್ಟು ನಾನು ಒಬ್ಳೆ ನೋಡ್ಕೊಳಕ ಮಾಡ್ತೀನಿ. ನಿಮ್ಗೆಲ್ರಿಗೂ ತೋರ್ಸಕ್ಕೆ ತಾನೇ ನಾನು ವಿಡಿಯೋ ಮಾಡೋದು. ನಿದ್ದೆ ಬರ್ತದೆ. ಇನ್ನು ಮಾತು ಹೆಂಗ್ ಡೈವರ್ಟ್ ಮಾಡ್ಬಿಟ್ರು. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.